ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಬಂದು ಪ್ಯಾರಲಲ್ ಆಪರೇಷನ್ ಆ್ಯಂಡ್ ಸಿಂಕ್ರೊನೈಸೇಷನ್ ಆಫ್ 3 ಫೇಸ್ ಆಲ್ಟರ್ನೇಟರ್ಸ್ ಮತ್ತು ಜನರಲ್ ಟೆಸ್ಟಿಂಗ್ ಆಫ್ ಆಲ್ಟರ್ನೇಟರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಮೊದಲನೇದಾಗಿ ಇಲ್ಲಿ ಪ್ಯಾರಲಲ್ ಆಪರೇಷನ್ ಆ್ಯಂಡ್ ಸಿಂಕ್ರೊನೈಸೇಷನ್ ಆಫ್ ಎ 3 ಫೇಸ್ ಆಲ್ಟರ್ನೇಟರ್ಸ್ ಬಗ್ಗೆ ನೋಡೋಣ. ನೆಸೆಸಿಟಿ ಫಾರ್ ಪ್ಯಾರಲಲಿಂಗ್ ಆಫ್ ಎ 2 ಆಲ್ಟರ್ನೇಟರ್ಸ್. ಇಲ್ಲಿ ಯಾಕೆ ನಾವು 2 ಆಲ್ಟರ್ನೇಟರ್ನ ಪ್ಯಾರಲಲ್ ಮಾಡ್ಬೇಕಂತಕ್ಕಂಥ ಅಥವಾ ಪ್ಯಾರಲಲ್ ಆಪರೇಷನ್ ಮಾಡಬೇಕಂದ್ರೆ ವೆನ್ ಎವರ್ ದಿ power demand of the load circuit is greater than the power output of a single alternator, the 2 alternators to be connected in parallel. ಇಲ್ಲಿ ಸಿಂಗಲ್ ಆಲ್ಟರ್ನೇಟರ್ನ ಔಟ್ಪುಟ್ಗಿಂತ ಇಲ್ಲಿ ಪವರ್ ಡಿಮ್ಯಾಂಡು ಅಥವಾ ಲೋಡ್ ಜಾಸ್ತಿ ಇತ್ತಂದರೆ ಸೊ ಆಗ ನಾವೇನು ಮಾಡ್ತೀವಿ ಅಂತಂದರೆ 2 ಆಲ್ಟರ್ನೇಟರ್ಸ್ನ ನಾವೇನು ಮಾಡ್ತೀವಿ ಅಲ್ಲಿ ಪ್ಯಾರಲಲ್ ಆಗಿ ಆಪ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಸಿಂಗಲ್ ಆಲ್ಟರ್ನೇಟರ್ನ ಕೆಪಾಸಿಟಿ ಬಂದು 1000 KVA ಇತ್ತಂದರೆ ಸೊ ನಮ್ಮ ಲೋಡ್ ಏನಾದರೂ 1000 KVAಕ್ಕಿಂತ ಮೇಲೆ ಇತ್ತಂತಂದರೆ ಸೊ ಆಗ ನಾವೇನು ಮಾಡ್ತೀವಿ ಅಂತಂದರೆ 2 ಆಲ್ಟರ್ನೇಟರ್ಸ್ನ ಏನು ಮಾಡ್ತೀವಿ ಆ ಲೋಡನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಪ್ಯಾರಲಲಿಂಗ್ ಮಾಡ್ತೀವಿ. ಕಂಡೀಷನ್ಸ್ ಫಾರ್ ಪ್ಯಾರಲಲಿಂಗ್ ಅಥವಾ ಸಿಂಕ್ರನೈಸಿಂಗ್ ಆಫ್ ಎ 2 3 ಫೇಸ್ ಆಲ್ಟರ್ನೇಟರ್ಸ್. ಇಲ್ಲಿ 2 3 ಫೇಸ್ ಆಲ್ಟರ್ನೇಟರ್ಸ್ನ ನಾವು ಪ್ಯಾರಲಲಿಂಗ್ ಮಾಡಬೇಕಂತಂದರೆ ಏನು ಕಂಡೀಷನ್ಸ್ ಇದೆ ಅಥವಾ ಏನು ಕಂಡೀಷನ್ಸ್ನ ನಾವು ಫುಲ್ಫಿಲ್ ಮಾಡಬೇಕಂದ್ರೆ the phase sequence of both 3 phase alternators must be same. It can be checked by using phase sequence meters. ಇಲ್ಲಿ 2 ಆಲ್ಟರ್ನೇಟರ್ನ ಫೇಸ್ ಸೀಕ್ವೆನ್ಸ್ ಏನಿರಬೇಕಾಗುತ್ತೆ ಸೇಮ್ ಇರಬೇಕಾಗುತ್ತೆ. ಈ 2 ಆಲ್ಟರ್ನೇಟರ್ನ ಫೇಸ್ ಸೀಕ್ವೆನ್ಸು ಸೇಮ್ ಇದೆಯಲ್ಲ ಅಂತಕ್ಕಂಥದ್ದು ಬಂದು ನಾವು ಈ ಒಂದು ಸೀಕ್ವೆನ್ಸ್ ಮೀಟ್ರನ್ನು ಉಪಯೋಗ ಮಾಡಿಕೊಂಡು ಅಥವಾ ಸೀಕ್ವೆನ್ಸ್ ಮೀಟ್ರಿಂದ ಏನು ಚೆಕ್ ಮಾಡಬೇಕಾಗುತ್ತೆ ನಾವಲ್ಲಿ ಆ ಒಂದು ಫೇಸ್ ಸೀಕ್ವೆನ್ಸನ್ನು ಚೆಕ್ ಮಾಡಬೇಕಾಗತ್ತೆ. ದ ಔಟ್ಪುಟ್ ವೋಲ್ಟೇಜ್ ಆಫ್ ದಿ 2 3 ಫೇಸ್ ಆಲ್ಟರ್ನೇಟರ್ಸ್ ಮಸ್ಟ್ ಬಿ ಸೇಮ್. ಈ 2 ಆಲ್ಟರ್ನೇಟರ್ನ ಔಟ್ಪುಟ್ ವೋಲ್ಟೇಜು ಸೇಮ್ ಇರಬೇಕು. ಈ 2 ವೋಲ್ಟೇಜ್ನ ಔಟ್ಪುಟ್ ವೋಲ್ಟೇಜು ಸೇಮ್ ಇಲ್ಲ ಅಂತಂದರೆ ಸೊ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಆ ಒಂದು ಫೀಲ್ಡ್ ಎಕ್ಸಿಸ್ಟೇಷನ್ನ ಕರೆಂಟ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದ್ರ ಮುಖಾಂತರ ಏನು ಮಾಡಬೇಕಾಗುತ್ತೆ ನಾವು ಆ ಒಂದು ವೋಲ್ಟೇಜನ್ನ ಏನು ಮಾಡಬೇಕಾಗುತ್ತೆ ಅಂದರೆ ನಾವಲ್ಲಿ ಸೇಮ್ ಮೇಂಟೈನ್ ಮಾಡಬೇಕಾಗುತ್ತೆ. ದ ಫ್ರೀಕ್ವೆನ್ಸಿ ಆಫ್ ದ ಬೋತ್ ದಿ ಆಲ್ಟರ್ನೇಟರ್ಸ್ ಮಸ್ಟ್ ಬಿ ಸೇಮ್. ಇಲ್ಲಿ 2 3 ಫೇಸ್ ಆಲ್ಟರ್ನೇಟರ್ನ ಫ್ರೀಕ್ವೆನ್ಸಿ ಸಹ ಏನಿರಬೇಕಾಗುತ್ತೆ ಅಲ್ಲಿ ಸೇಮ್ ಇರಬೇಕಾಗುತ್ತೆ. ಈ ಫ್ರೀಕ್ವೆನ್ಸಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತಂದರೆ ಆ ಒಂದು ಪ್ರೈಮ್ ಮೂವರ್ ಮುಖಾಂತರ ಆ ಒಂದು ಆಲ್ಟರ್ನೇಟರ್ನ ಸ್ಪೀಡನ್ನು ನಾವು ಕಂಟ್ರೋಲ್ ಅಥವಾ ವೇರಿ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡ್ಬೋದು. ಸೊ ಈ 3 ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಆ ಒಂದು 2 ಆಲ್ಟರ್ನೇಟರ್ಸ್ನ ಪ್ಯಾರಲಲ್ಲಿಗೆ ಆಪ್ರೇಷನ್ಗೆ ನಾವು ಅಲ್ಲಿ ಕೊಡ್ಬೋದು. ಮೆಥಡ್ಸ್ ಆಫ್ ಸಿಂಕ್ರೊನೈಸೇಷನ್. ಇಲ್ಲಿ 2 ಆಲ್ಟರ್ನೇಟರ್ನ ಸಿಂಕ್ರೊನೈಸೇಷನ್ ಮಾಡಬೇಕಾದ್ರೆ ಏನು ಮೆಥಡ್ಸ್ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದು ಬಂದು ಡಾರ್ಕ್ ಲ್ಯಾಂಪ್ ಮೆಥಡ್, ಎರಡನೇದು ಬಂದು ಡಾರ್ಕ್ ಆ್ಯಂಡ್ ಬ್ರೈಟ್ ಲ್ಯಾಂಪ್ ಮೆಥಡ್ ಅಥವಾ 2 ಬ್ರೈಟ್ 1 ಡಾರ್ಕ್ ಮೆಥಡ್. ಇಲ್ಲಿ ಮೂರನೇದು ಬಂದು ಸಿಂಕ್ರೊನೋಸ್ಕೋಪ್ ಮೆಥಡ್. ಡಾರ್ಕ್ ಲ್ಯಾಂಪ್ ಮೆಥಡ್ ಆಫ್ ಎ ಸಿಂಕ್ರೊನೈಸೇಷನ್. ಇಲ್ಲಿ ಡಾರ್ಕ್ ಲ್ಯಾಂಪ್ ಮೆಥಡ್ ನೋಡೋದಾದರೆ ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು. ಇಲ್ಲಿ 2 ಆಲ್ಟರ್ನೇಟರ್ಸ್ ಇದೆ. ಒಂದು ಬಂದು ಔಟ್ ಗೋಯಿಂಗ್ ಆಲ್ಟರ್ನೇಟರ್ ಅಥವಾ ರನ್ನಿಂಗ್ ಆಲ್ಟರ್ನೇಟರ್ ಅಂತ ಕರಿತೀವಿ. ನಿಮ್ಮ ರೈಟ್ ಸೈಡ್ ಇರ್ತಕ್ಕಂಥದ್ದು ಬಂದು ಇನ್ಕಮಿಂಗ್ ಆಲ್ಟರ್ನೇಟರ್ ಅಂತೇಳಿ ನಾವು ಏನು ಮಾಡ್ತೀವಿ ಇಲ್ಲಿ ಕರಿತೀವಿ. ಇಲ್ಲಿ ಔಟ್ ಗೋಯಿಂಗ್ ಆಲ್ಟರ್ನೇಟರ್ನ ನಾವು ಡೈರೆಕ್ಟ್ ಏನು ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ ಬಸ್ ಬಾರಿಗೆ ಕನೆಕ್ಟ್ ಮಾಡಿದ್ದೀವಿ L1 L2 ಮತ್ತು L3ಗೆ. ಅದೇ ರೀತಿಯಾಗಿ ಇಲ್ಲಿ ಇನ್ಕಮಿಂಗ್ ಆಲ್ಟರ್ನೇಟರ್ನ ಅಲ್ಲಿ ಸಿಂಕ್ರೊನೈಸೇಷನ್ ಸ್ವಿಚ್ ಮುಖಾಂತರ ಏನು ಮಾಡ್ತೀವಿ ಬಸ್ ಬಾರಿಗೆ ನಾವು ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಅಲ್ಲಿ ಬಸ್ ಬಾರು ಮತ್ತು ಈ ಆಲ್ಟರ್ನೇಟರ್ ಟರ್ಮಿನಲ್ಸ್ ಮಧ್ಯೆ ಏನು ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ 3 ಪೇರ್ಸ್ ಆಫ್ ಎ ಲ್ಯಾಂಪ್ಸನ್ನು ಏನು ಮಾಡಿದ್ದೀವಿ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಪೇರ್ ಬಂದು ನಾವು A1 ಮಧ್ಯೆ L1 ಮತ್ತು L2 ಪೇರ್ನ ಕನೆಕ್ಟ್ ಮಾಡಿದ್ದೀವಿ. ಸೆಕೆಂಡ್ ಒನ್ ಬಂದು B1 ಮಧ್ಯೆ L3 ಮತ್ತು L4 ಪೇರ್ ಆಫ್ ಲ್ಯಾಂಪ್ಸನ್ನು ಕನೆಕ್ಟ್ ಮಾಡಿದ್ದೀವಿ. C1 ಮಧ್ಯೆ L5 ಮತ್ತು L6 ಪೇರ್ಸ್ ಆಫ್ ಲ್ಯಾಂಪ್ಸನ್ನು ಏನು ಮಾಡಿದ್ದೀವಿ ನಾವಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೊ ಈಗ if the lamps glows light and dim alternatively then it indicates the difference in the frequency of a 2 alternators. The frequency is equalized by adjusting the speed of the incoming alternator and its prime mover. ನಾವು ಪ್ರೈಮ್ ಮೂವರ ಸಹಾಯದಿಂದ ಇನ್ಕಮಿಂಗ್ ಆಲ್ಟರ್ನೇಟರ್ ನಾವು ಆಪ್ರೇಟ್ ಮಾಡಿದಾಗ ನಮಗಲ್ಲಿ ಲೈಟ್ ಆ್ಯಂಡ್ ಡಿಮ್ ಅಲ್ಟರ್ನೇಟಿವ್ ಆಗಿ ಗ್ಲೋ ಆಗ್ತಾ ಇತ್ತಂದರೆ ನಮ್ಗೆ ಅಲ್ಲೇನು ಅರ್ಥ ಆಗುತ್ತೆ ಅಂತಂದರೆ 2 ಆಲ್ಟರ್ನೇಟರ್ ಮಧ್ಯೆ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಏನಿದೆ ಡಿಫ್ರೆನ್ಸ್ ಇದೆ ಅಂತೇಳಿ ನಮಗಲ್ಲಿ ಅರ್ಥ ಆಗುತ್ತೆ. ಸೊ 2 ಆಲ್ಟರ್ನೇಟರ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ಏನು ಮಾಡಬೇಕಾಗತ್ತೆ ಅಂದರೆ ನಾವಲ್ಲಿ ಆ ಒಂದು ಇನ್ಕಮಿಂಗ್ ಆಲ್ಟರ್ನೇಟರ್ನ ಸ್ಪೀಡನ್ನು ನಾವು ಪ್ರೈಮ್ ಮೂವರ್ ಮುಖಾಂತರ ವೇರಿ ಮಾಡೋದ್ರಿಂದ ಆ ಒಂದು ಫ್ರೀಕ್ವೆನ್ಸಿನ ಏನು ಮಾಡ್ಬೋದು ನಾವಲ್ಲಿ ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಲ್ಯಾಂಪ್ಸ್ ಏನಾಗುತ್ತೆ ಅದರಲ್ಲಿ ಬ್ರೈಟು ಅಥವಾ ಡಿಮ್ ಆಗಿ ಏನಾಗುತ್ತೆ ನಮಗಲ್ಲಿ ಗ್ಲೋ ಆಗುತ್ತೆ.
If lamps get in dim in random sequence, the indicates that phase rotation of the incoming alternator is opposite to that of the bus bars. The rotation is corrected by interchanging the connection of any two LEDs. ಇಲ್ಲಿ ನಮ್ಗೆ ಲ್ಯಾಂಪ್ಸು ರ್ಯಾಂಡಮ್ ಆಗಿ ಏನಾದರೂ ನಮ್ಗೆ ಡಿಮ್ಮಲ್ಲಿ ಅದು ನಮಗೆ ಗ್ಲೋ ಆಗ್ತಾ ಇತ್ತಂದರೆ, ಸೊ ನಮಗೇನು ಅರ್ಥ ಆಗ್ತಾಯಿದೆ ಅಂತಂದರೆ ಎರಡೂ ಆಲ್ಟರ್ನೇಟರ್ ಮಧ್ಯೆ ಇರ್ತಕ್ಕಂಥ ಫೇಸ್ ಸೀಕ್ವೆನ್ಸ್ ಏನಾಗಿದೆ ಚೇಂಜ್ ಆಗಿದೆ ಅಂತ ನಮಗೇನಾಗುತ್ತೆ ಅರ್ಥ ಆಗುತ್ತೆ. ಸೊ ಅವಾಗ ನಾವೇನು ಮಾಡೋಕ್ಕಾಗತ್ತೆ ಅಂತಂದರೆ ಆ ಯಾವುದಾದ್ರೂ ಎರಡು ಲೆಡ್ಸನ್ನು ನಾವು ಇಂಟರ್ಚೇಂಜ್ ಮಾಡೋದ್ರ ಮುಖಾಂತರ ಆ ಫೇಸ್ ಸೀಕ್ವೆನ್ಸ್ನ ಏನು ಮಾಡ್ಬೋದು, ನಾವು ಅಲ್ಲೇ ಸೆಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ವೆನ್ ಆಲ್ ದಿ ಲ್ಯಾಂಪ್ಸ್ ಗೆಟ್ ಆಫ್ ಆರ್ ಬಿಕಮ್ ಎ ಡಾರ್ಕ್, ಆಲ್ ದಿ ಸಿಂಕ್ರನೈಸೇಷನ್ ಕಂಡೀಷನ್ಸ್ ಆರ್ ಅಂಡರ್ಸ್ಟುಡ್ ಟು ಬಿ ಫುಲ್ಫಿಲ್ಡ್ ಆ್ಯಂಡ್ ಮೇನ್ ಸ್ವಿಚ್ ಆಫ್ ದಿ ಇನ್ಕಮಿಂಗ್ ಆಲ್ಟರ್ನೇಟರ್ ಇಸ್ ಪುಟ್ ಆನ್. ಇಲ್ಲಿ ನಮ್ಗೆ ಲ್ಯಾಂಪ್ಸ್ ಪೂರ್ತಿ ಆಫನ್ನೇ ಇರುತ್ತೆ ಅಥವಾ ಡಾರ್ಕನ್ನೇ ಇತ್ತಂದರೆ, ಸೊ ಅವಾಗೇನು ಅರ್ಥ ಆಗುತ್ತೆ ಅಂದ್ರೆ ನಮ್ಗೆ ಫ್ರೀಕ್ವೆನ್ಸಿ ವೋಲ್ಟೇಜು ಮತ್ತು ನಮಗೇನಾಗುತ್ತೆ ಅಲ್ಲಿ ಆ ಒಂದು ಫೇಸ್ ಸೀಕ್ವೆನ್ಸು ಮ್ಯಾಚ್ ಆಗಿದೆ ಅಂತೇಳಿ ನಮಗೇನಾಗುತ್ತೆ ಅರ್ಥ ಆಗುತ್ತೆ ಅಂದರೆ ಎಲ್ಲ ಕಂಡೀಷನ್ಸ್ ಏನಾಗಿದೆ ನಮಗಲ್ಲಿ ಫುಲ್ಫಿಲ್ ಆಗಿದೆ ಅಂತೇಳಿ. ಸೊ ಇಲ್ಲಿ ಎಲ್ಲ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿದ್ಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಆ ಇನ್ಕಮಿಂಗ್ ಆಲ್ಟರ್ನೇಟ್ನ ಸಿಂಕ್ರನೈಸಿಂಗ್ ಸ್ವಿಚ್ ಏನು ಮಾಡಬೇಕಾಗುತ್ತೆ, ಆನ್ ಮಾಡಿ ಆ ಒಂದು ಇನ್ಕಮಿಂಗ್ ಆಲ್ಟರ್ನೇಟ್ನ ನಾವೇನು ಮಾಡ್ಬೋದು ಅಲ್ಲಿ ಸರ್ವಿಸಿಗೆ ಕೊಡ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ನಮಗೇನಿರ್ಬೇಕಂತಂದರೆ ಒಂದು ಫೇಸ್ ಸೀಕ್ವೆನ್ಸು ಸೇಮ್ ಇರಬೇಕು. ನೆಕ್ಸ್ಟ್ ಬಂದು ನಮ್ಗೆ ಎರಡು ಆಲ್ಟರ್ನೇಟರ್ನ ವೋಲ್ಟೇಜು ಸೇಮ್ ಇರಬೇಕು ಮತ್ತು ಎರಡು ಆಲ್ಟರ್ನೇಟರ್ನ ಫ್ರೀಕ್ವೆನ್ಸಿ ಸಮೇತ ಏನಿರಬೇಕಾಗುತ್ತೆ, ನಮ್ಗೆ ಸೇಮ್ ಇರಬೇಕಾಗುತ್ತೆ. ಇಲ್ಲಿ ನಾವು ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡೋ ಸಲುವಾಗಿ ಇನ್ಕಮಿಂಗ್ ಆಲ್ಟರ್ನೇಟರ್ನ ಸ್ಪೀಡನ್ನು ಏನು ಮಾಡ್ತೀವಿ, ನಾವು ಅಲ್ಲಿ ವೇರಿ ಮಾಡ್ತೀವಿ. ಅದೇ ಫೇಸ್ ಸೀಕ್ವೆನ್ಸನ್ನು ನಮಗಲ್ಲಿ ಸರಿ ಇದೆಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ, ನಾವು ಸೀಕ್ವೆನ್ಸ್ ಮೀಟ್ರನ್ನು ಯೂಸ್ ಮಾಡ್ಬೋದು. ಅಥವಾ ಅಲ್ಲಿ ರ್ಯಾಂಡಮ್ ಆಗಿ ಲ್ಯಾಂಪ್ಸ್ ಡಿಮ್ ಆಗಿ ಅಲ್ಲಿ ಗ್ಲೋ ಆಗ್ತಾಯಿತ್ತು ಅಂದರೆ ಅದರಿಂದ ಸಹ ನಮಗೇನು ಗೊತ್ತಾಗುತ್ತೆ, ಅಲ್ಲಿ ಫೇಸ್ ಸೀಕ್ವೆನ್ಸು ಇಂಟರ್ಚೇಂಜ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಅಲ್ಲಿ ಫೇಸ್ ಸೀಕ್ವೆನ್ಸ್ ಏನಾದರೂ ಇಂಟರ್ಚೇಂಜ್ ಇತ್ತಂದರೆ ನಾವು ಆ ಎರಡು ಟರ್ಮಿನಲ್ಸನ್ನು ಇಂಟರ್ಚೇಂಜ್ ಮಾಡೋದ್ರ ಮುಖಾಂತರ ಆ ಒಂದು ಆಲ್ಟರ್ನೇಟರ್ನ ಫೇಸ್ ಸೀಕ್ವೆನ್ಸ್ ಏನು ಮಾಡೋಕ್ಕಾಗುತ್ತೆ, ನಾವು ಸರಿದೂಗಿಸ್ಬೇಕಾಗುತ್ತೆ. ಈ ರೀತಿ ಮೂರು ಕಂಡೀಷನ್ಸ್ ಫುಲ್ಫಿಲ್ ಆದಮೇಲೆ ಅಥವಾ ಮೂರು ಕಂಡೀಷನ್ಸ್ ನಮಗಲ್ಲಿ ಓಕೆ ಅಂತ ಆದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಆ ಇನ್ಕಮಿಂಗ್ ಆಲ್ಟರ್ನೇಟರ್ನ ನಾವು ಅಲ್ಲಿ ಬಸ್ ಬಾರಿಗೆ ಆ ಸ್ವಿಚ್ ಆನ್ ಮಾಡೋದ್ರ ಮುಖಾಂತರ ಸರ್ವಿಸಿಗೆ ಕೊಡಬೇಕಾಗುತ್ತೆ. ಈ ಒಂದು ಡಾರ್ಕ್ ಲ್ಯಾಂಪ್ ಮೆಥಡ್ನ ಡಿಸ್ಅಡ್ವಾಂಟೇಜಸ್ ಇದೇನಿದೆ ಅಂದರೆ ದ ಲ್ಯಾಂಪ್ಸ್ ಡು ನಾಟ್ ಶೋ ದಟ್ ದ ಇನ್ಕಮಿಂಗ್ ಆಲ್ಟರ್ನೇಟರ್ ಇಸ್ ಫಾಸ್ಟ್ ಆರ್ ಎ ಸ್ಲೋ. ಸೊ ಆ ಲ್ಯಾಂಪ್ ಇಂಟೆನ್ಸಿಟಿಯಿಂದ ನಮ್ಗೆ ಆ ಇನ್ಕಮಿಂಗ್ ಆಲ್ಟರ್ನೇಟರ್ ಫಾಸ್ಟ್ ಇದನ್ನು ಅಥವಾ ಸ್ಲೋ ಇದನ್ನು ಅಂತೇಳಿ ನಮಗಲ್ಲಿ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಎರಡನೇ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ ಇಟ್ ಈಸ್ ಡಿಫಿಕಲ್ಟ್ ಟು ಜಡ್ಜ್ ದಿ ಮಿಡಲ್ ಆಫ್ ದಿ ಡಾರ್ಕ್ ಪೀರಿಯಡ್. ಸೊ ನಾವು ಈಗ ಸಿಂಕ್ರನೈಸೇಷನ್ ಸ್ವಿಚ್ ಆನ್ ಮಾಡಬೇಕಾದ್ರೆ ಸೊ ಆ ಲ್ಯಾಂಪಲ್ಲಿ ಡಾರ್ಕ್ ಅಥವಾ ಆಫ್ ಆಗಿರುತ್ತೆ. ಸೊ ಆ ಮಿಡಲ್ ಪೀರಿಯಡನ್ನು ನಾವು ಜಡ್ಜ್ ಮಾಡೋಕ್ಕೆ ಏನಾಗುತ್ತೆ, ನಮಗೊಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ದಿಸ್ ಮೆಥಡ್ ಈಸ್ ಎ ಔಟ್ಡೇಟೆಡ್. ಸೊ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮೆಥಡ್ಸ್ ಏನು ಮಾಡ್ತಾರೆ ಅಂದರೆ ನಾವು ಯೂಸ್ ಮಾಡ್ತಾ ಇಲ್ಲ, ಇದು ಏನಾಗಿದೆ ಅಂತಂದರೆ ಔಟ್ಡೇಟೆಡ್ ಆಗಿದೆ. ಇಲ್ಲಿ ಸೆಕೆಂಡ್ ಮೆಥಡ್ ಬಂತು ಡಾರ್ಕ್ ಆ್ಯಂಡ್ ಬ್ರೈಟ್ ಲ್ಯಾಂಪ್ ಮೆಥಡ್ ಅಥವಾ ಟೂ ಬ್ರೈಟು ಒನ್ ಡಾರ್ಕ್ ಮೆಥಡ್. ಸೊ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ಇನ್ಕಮಿಂಗ್ ಆಲ್ಟರ್ನೇಟ್ರು ಮತ್ತು ಔಟ್ ಗೋಯಿಂಗ್ ಆಲ್ಟರ್ನೇಟ್ ಇದೆ ಅಥವಾ ಆಲ್ಟರ್ನೇಟರ್ 1 ಮತ್ತು ಆಲ್ಟರ್ನೇಟಿಂಗ್ 2. ಇಲ್ಲಿ ಆಲ್ಟರ್ನೇಟರ್ 1 ಆಲ್ರೆಡಿ ಏನಿದೆ ಅಲ್ಲಿ ಸರ್ವಿಸಲ್ಲಿದೆ. ಸೊ ಇಲ್ಲಿ ಆಲ್ಟರ್ನೇಟರ್ 2 ಏನು ಮಾಡಿದ್ದಾರೆ ಅಂತಂದರೆ ಸೇಮ್ ನಾವು ಡಾರ್ಕ್ ಲ್ಯಾಂಪ್ ಮೆಥಡಲ್ಲಿ ಯಾವ ರೀತಿ ನಮಗಲ್ಲಿ ಬಸ್ ಬಾರು ಮತ್ತು ಈ ಒಂದು ಆಲ್ಟರ್ನೇಟರ್ಸ್ ಮಧ್ಯೆ ಏನು ಮಾಡಿದ್ದಾರೆ ಸಿಂಕ್ರನೈಸಿಂಗ್ ಸ್ವಿಚ್ಚನ್ನು ಅಲ್ಲಿ ಏನು ಮಾಡಿದ್ದಾನೆ ಪ್ರೊವೈಡ್ ಮಾಡಿದ್ದಾನೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಲ್ಯಾಂಪ್ಸ್ನ ಕನೆಕ್ಷನ್ ಏನಾಗುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಫಸ್ಟ್ ಪೇರ್ ಆಫ್ ಲ್ಯಾಂಪನ್ನು ಏನು ಮಾಡಿರ್ತಾನೆ ಅಂದರೆ AB1 ಕನೆಕ್ಟ್ ಮಾಡಿರ್ತಾನೆ, ಅಂದರೆ L1 L2 ಬಂದು AB1 ಕನೆಕ್ಟ್ ಮಾಡಿದ್ದಾನೆ. L2 ಮತ್ತು L3 ಬಂದು BA1 ಟರ್ಮಿನಲ್ಸಿಗೆ ಏನು ಮಾಡಿದ್ದಾನೆ ಅಲ್ಲಿ ಕನೆಕ್ಟ್ ಮಾಡಿದ್ದಾನೆ. ಅದೇ C1 ಟರ್ಮಿನಲ್ಸಿಗೆ ಬಂದು L5 ಮತ್ತು L6 ಲ್ಯಾಂಪ್ಸ್ನ ಏನು ಮಾಡಿದ್ದಾನೆ ಕನೆಕ್ಟ್ ಮಾಡಿದ್ದಾನೆ. The incoming alternator is operated by its prime mover. The lamps start to flickering. ನಾವು ಇನ್ಕಮಿಂಗ್ ಆಲ್ಟರ್ನೇಟರ್ನ ಪ್ರೈಮ್ ಮೂವರ್ ಮುಖಾಂತರ ನಾವು ಆಪ್ರೇಟ್ ಮಾಡಿದಾಗ ಲೈಟ್ಸ್ ಏನಾಗುತ್ತೆ ಅಲ್ಲಿ ನಮಗಲ್ಲಿ ಫ್ಲಿಂಕರಿಂಗ್ ಆಗುತ್ತೆ. ಸೊ ಇಫ್ ದಿ ಇನ್ಕಮಿಂಗ್ ಆಲ್ಟರ್ನೇಟರ್ ಇಸ್ ಸ್ಲೋ ದೆನ್ ದ ಲ್ಯಾಂಪ್ಸ್ AB1 ವಿಲ್ ಗ್ಲೋ ಬ್ರೈಟ್ while those at BA1 will glow dim and those at CC1 will glow bright. A clockwise wave of a lights is formed. ಇಲ್ಲಿ ಏನಾದರೂ ನಮಗೆ ಇನ್ಕಮಿಂಗ್ ಆಲ್ಟರ್ನೇಟರ್ ಸ್ಲೋ ಇತ್ತಂದರೆ ಅವಾಗ AB1 ಮತ್ತು CC1 ಲ್ಯಾಂಪ್ಸ್ ಏನಾಗುತ್ತೆ ನಮಗಲ್ಲಿ ಬ್ರೈಟ್ ಇರುತ್ತೆ. ಇಲ್ಲಿ BA1 ಲ್ಯಾಂಪ್ ಏನಿರುತ್ತೆ ನಮಗಲ್ಲಿ ಡಾರ್ಕ್ ಇರುತ್ತೆ. ಸೊ ಇಲ್ಲಿ AB1 ಮತ್ತು CC1 ಲ್ಯಾಂಪ್ ಬಂದು ಬ್ರೈಟು ಮತ್ತು A1B ಲ್ಯಾಂಪ್ಸ್ ಬಂದು ಇಲ್ಲಿ ಡಿಮ್ ಇತ್ತಂದರೆ ನಮ್ಗೆ ಇನ್ಕಮಿಂಗ್ ಆಲ್ಟರ್ನೇಟರ್ ಏನಾಗಿದೆ ಸ್ಲೋ ಇದೆ ಅಂತೇಳಿ ನಮಗೇನಾಗುತ್ತೆ ಅಲ್ಲಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಇಫ್ ದ ಇನ್ಕಮಿಂಗ್ ಆಲ್ಟರ್ನೇಟರ್ ಈಸ್ ಫಾಸ್ಟ್ ದೆನ್ ಲ್ಯಾಂಪ್ಸ್ ಎಟ್ AB1 ವಿಲ್ ಗ್ಲೋ ಡಿಮ್ ವೈಲ್ ದೋಸ್ BA1 ವಿಲ್ ಗ್ಲೋ ಬ್ರೈಟ್ ಆ್ಯಂಡ್ ದೋಸ್ ಎಟ್ CC1 ವಿಲ್ ಗ್ಲೋ ಡಿಮ್. ಆ್ಯಂಡ್
ಆ್ಯಂಟಿ ಕ್ಲಾಕ್ವೈಸ್ ವೇವ್ ಲೈಟ್ ಈಸ್ ಎ ಫಾರ್ಮ್ಡ್. ಸೊ ಇನ್ ಕೇಸ್ ನಮ್ಮ ಇನ್ಕಮಿಂಗ್ ಆಲ್ಟರ್ನೇಟರ್ ಏನಾದರೂ ನಮಗೆ ಅಲ್ಲಿ ಫಾಸ್ಟ್ ಇತ್ತಂದರೆ ಅವಾಗಲ್ಲಿ AB1 ಮತ್ತು CC1 ಲ್ಯಾಂಪ್ಸ್ ಏನಿರುತ್ತೆ ಡಾರ್ಕ್ ಇರುತ್ತೆ. ಇಲ್ಲಿ BA1 ಲ್ಯಾಂಪ್ ಏನಿರುತ್ತೆ ನಮಗೆ ಇಲ್ಲಿ ಬ್ರೈಟ್ ಇರುತ್ತೆ. ಮತ್ತು ಆ ಲೈಟಿನ ವೇವ್ ಫಾರ್ಮ್ ಹೆಂಗಿರುತ್ತೆ ಅಂತಂದರೆ ಅದು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ನಲ್ಲಿ ಇರುತ್ತೆ. ಸೊ ಆನ್ ಅಡ್ಜಸ್ಟಿಂಗ್ ದಿ ಸ್ಪೀಡ್, when the lamps at AB1 and A1B glows bright and those at CC1 get dark, the main switch of the incoming alternator is put on. ಸೊ ಇಲ್ಲಿ ನಮಗೆ AB1 ಮತ್ತು A1B ಲ್ಯಾಂಪ್ಸ್ ಬ್ರೈಟ್ ಇದ್ದು ನಮಗಿಲ್ಲಿ CC1 ಲ್ಯಾಂಪ್ಸ್ ಡಾರ್ಕ್ ಇತ್ತಂದರೆ ಸೊ ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಆ ಒಂದು ಸಿಂಕ್ರೊನೈಸಿಂಗ್ ಸ್ವಿಚ್ನ ಏನು ಮಾಡೋಕ್ಕಾಗುತ್ತೆ, ಆನ್ ಮಾಡಬೇಕಾಗುತ್ತೆ. ಆ ಸಿಂಕ್ರೊನೈಸಿಂಗ್ ಸ್ವಿಚ್ ಆನ್ ಮಾಡಿ ಈ ಆಲ್ಟರ್ನೇಟರ್ 2ನ ಏನು ಮಾಡ್ಬೋದು, ನಾವಲ್ಲಿ ಸರ್ವಿಸಿಗೆ ಕೊಡ್ಬೋದು. ಸೊ ಇಲ್ಲಿ ಬಂದು ನಾವು ಮತ್ತೆ ನಾವಲ್ಲಿ ಫೇಸ್ ಸೀಕ್ವೆನ್ಸನ್ನು ಬಂದು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ನಾವು ವೋಲ್ಟೇಜನ್ನು ಸಮೇತ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ಎರಡನ್ನ ಮ್ಯಾಚ್ ಮಾಡೋಕ್ಕಾಗುತ್ತೆ. ಮತ್ತು ಫ್ರೀಕ್ವೆನ್ಸಿನ ನಾವು ಸಹಿತ ಏನು ಮಾಡೋಕ್ಕಾಗುತ್ತೆ, ನಾವಿಲ್ಲಿ ಮ್ಯಾಚ್ ಮಾಡೋಕ್ಕಾಗುತ್ತೆ. ಈ ಮೂರೂ ಕಂಡೀಷನ್ಸು ಫುಲ್ಫಿಲ್ ಆದಾಗ ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಈ ಇನ್ಕಮಿಂಗ್ ಆಲ್ಟರ್ನೇಟ್ರು ಅಥವಾ ಆಲ್ಟರ್ನೇಟರ್ 2ನ ಏನು ಮಾಡಬೇಕಾಗುತ್ತೆ ಅಂದರೆ ನಾವಲ್ಲಿ ಸರ್ವಿಸಿಗೆ ಕೊಡಬೇಕಾಗುತ್ತೆ. ಮತ್ತು ಅಲ್ಲಿ ನೆಕ್ಸ್ಟ್ ಮೆಥಡ್ ಬಂದು ಪ್ಯಾರಲಲ್ ಆಪ್ರೇಷನ್ ಅಥವಾ ಸಿಂಕ್ರೊನೈಸೇಷನ್ ಆಫ್ ಆಲ್ಟರ್ನೇಟರ್ ಬೈ ಸಿಂಕ್ರೊನೋಸ್ಕೋಪ್ ಮೆಥಡ್. ಸೊ ಇಲ್ಲೇನು ಮಾಡ್ತಾರೆ ಅಂತಂದರೆ ಇಲ್ಲಿ ಯಾವುದೇ ಲ್ಯಾಂಪ್ಸನ್ನು ಯೂಸ್ ಮಾಡೋದಿಲ್ಲ. ಇಲ್ಲೇನು ಯೂಸ್ ಮಾಡ್ತಾರೆ, ಸಿಂಕ್ರೊನೋಸ್ಕೋಪನ್ನು ಯೂಸ್ ಮಾಡ್ತಾರೆ. ಸಿಂಕ್ರೊನೋಸ್ಕೋಪ್ ಅಂತಕ್ಕಂಥ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಈ ಎರಡೂ ಆಲ್ಟರ್ನೇಟರ್ನ ಪ್ಯಾರಲಲ್ ಆಪ್ರೇಷನ್ನ ಮಾಡ್ತಾರೆ. ಇಲ್ಲಿ ನೀವು ಕನೆಕ್ಷನ್ಸ್ ನೋಡ್ಬೋದು. ಇಲ್ಲಿ ರನ್ನಿಂಗ್ ಆಲ್ಟರ್ನೇಟ್ರು ಮತ್ತು ಇನ್ಕಮಿಂಗ್ ಆಲ್ಟರ್ನೇಟರ್ ಇದೆ. ಸೊ ಇಲ್ಲಿ ಆ್ಯಸ್ ಯೂಸ್ವಲ್ ಆಗಿ ನಾವು ರನ್ನಿಂಗ್ ಆಲ್ಟರ್ನೇಟರ್ ಏನು ಮಾಡ್ತೀವಿ, ಡೈರೆಕ್ಟಾಗಿ ಬಸ್ ಬಾರ್ ಕನೆಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಸಹ ಸೇಮ್ ನಾವು ಇಲ್ಲಿ ಬಸ್ ಬಾರು ಮತ್ತು ಇನ್ಕಮಿಂಗ್ ಆಲ್ಟರ್ನೇಟರ್ ಮಧ್ಯೆ ಏನು ಮಾಡ್ತೀವಿ, ಅಲ್ಲಿ ಸಿಂಕ್ರೊನೈಸಿಂಗ್ ಸ್ವಿಚ್ಚನ್ನು ಏನು ಮಾಡ್ತೀವಿ, ನಾವಲ್ಲಿ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ A1 ಮತ್ತು B1 ಮಧ್ಯೆ ಏನು ಮಾಡಿದ್ದಾರೆ, ಇಲ್ಲಿ ಸಿಂಕ್ರೊನೋಸ್ಕೋಪನ್ನು ಕನೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ CC1ಗೆ ಏನು ಮಾಡಿದ್ದಾರೆ, ಇಲ್ಲಿ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಿದ್ದಾರೆ. ಚೆಕ್ ದಿ ಫೇಸ್ ಸೀಕ್ವೆನ್ಸ್ ಆಫ್ ದಿ ಇನ್ಕಮಿಂಗ್ ಮೆಷಿನ್ ವಿತ್ ದಿ ಹೆಲ್ಪ್ ಆಫ್ ಎ ಸೀಕ್ವೆನ್ಸ್ ಇಂಡಿಕೇಟರ್. ಇಲ್ಲಿ ಇನ್ಕಮಿಂಗ್ ಆಲ್ಟರ್ನೇಟರ್ನ ಫೇಸ್ ಸೀಕ್ವೆನ್ಸ್ನ ನಾವು ಸರಿ ಇದೆಯಲ್ಲ ಅಂತಕ್ಕಂಥದ್ದು ಬಂದು ನಾವು ಫೇಸ್ ಸೀಕ್ವೆನ್ಸ್ ಇಂಡಿಕೇಟ್ರು ಅಥವಾ ಫೇಸ್ ಸೀಕ್ವೆನ್ಸು ಮೀಟ್ರ್ ಸಹಾಯದಿಂದ ನಾವೇನು ಮಾಡೋಕ್ಕಾಗುತ್ತೆ, ಆ ಒಂದು ಫೇಸ್ ಸೀಕ್ವೆನ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನಮಗಲ್ಲಿ ಫೇಸ್ ಸೀಕ್ವೆನ್ಸು ಚೇಂಜ್ ಇತ್ತಂದರೆ ಯಾವುದಾದ್ರು ಎರಡು ಟರ್ಮಿನಲ್ಸ್ ನಾವು ಇಂಟರ್ಚೇಂಜ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಆ ಒಂದು ಫೇಸ್ ಸೀಕ್ವೆನ್ಸನ್ನು ಸರಿ ಮಾಡ್ಬೋದು. ಬೈ ಅಡ್ಜಸ್ಟಿಂಗ್ ದಿ ಸ್ಪೀಡ್ ಆಫ್ ಎ ಇನ್ಕಮಿಂಗ್ ಮೆಷಿನ್, ಮೇಕ್ ದ ಪಾಯಿಂಟರ್ ಆಫ್ ಎ ಸಿಂಕ್ರೊನೋಸ್ಕೋಪ್ ಸ್ಟೇಷನರಿ ಇನ್ ದಿ ವರ್ಟಿಕಲ್ ಪೊಸಿಷನ್. ಇಲ್ಲಿ ನಾವು ಇವಾಗ ನಾವೇನು ಮಾಡಿದ್ವಿ, ಅಲ್ಲಿ ನಮಗಲ್ಲಿ ಮೋಟ್ರನ್ನ ಫೇಸ್ ಸೀಕ್ವೆನ್ಸ್ ಏನಾಯಿತು ನಮಗಲ್ಲಿ ಸರಿ ಆದಮೇಲೆ ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದ್ರೆ ನಾವಿಲ್ಲಿ ಈ ಒಂದು ಆಲ್ಟರ್ನೇಟರ್ನಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿನ ಏನು ಮಾಡಬೇಕಾಗುತ್ತೆ, ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಸಿಂಕ್ರೊನೋಸ್ಕೋಪನ್ನು ನೋಡ್ಬೋದು ಇಲ್ಲಿ ಡಯಾಗ್ರಾಮಲ್ಲಿ. ಆ ಸಿಂಕ್ರೊನೋಸ್ಕೋಪಲ್ಲಿ ನಮಗೆ ಲೆಫ್ಟ್ ಸೈಡ್ ಸ್ಲೋ ಅಂತಿದೆ ಮತ್ತು ರೈಟ್ ಸೈಡ್ ಏನಿದೆ ನಮಗಲ್ಲಿ ಫಾಸ್ಟ್ ಅಂತಿದೆ. ಈ ಸಿಂಕ್ರೊನೋಸ್ಕೋಪನ್ನು ನೀಡಲ್ ಬಂದು ಕ್ಲಾಕ್ವೈಸ್ ಡೈರೆಕ್ಷನ್ನಲ್ಲಿ ಅಂದರೆ ರೈಟ್ ಸೈಡ್ ಏನಾದರೂ ರೊಟೇಟ್ ಆಗ್ತಾ ಇದೆ ಅಂತಂದರೆ ಸೊ ಇನ್ಕಮಿಂಗ್ ಆಲ್ಟರ್ನೇಟರ್ನಾಗಿದೆ ನಮಗಲ್ಲಿ ಸ್ಪೀಡ್ ಇದೆ ಅಂತ ಅರ್ಥ ಆಗುತ್ತೆ. ಅದೇ ಆ ಸಿಂಕ್ರೊನೋಸ್ಕೋಪ್ನ ನೀಡಲ್ ಬಂದು ಲೆಫ್ಟ್ ಸೈಡ್ ನಮಗೆ ಸ್ಲೋ ಆಗಿ ಅಥವಾ ಲೆಫ್ಟ್ ಸೈಡ್ ಅದು ರೊಟೇಟ್ ಆಗ್ತಾ ಇತ್ತು ಅಂತಂದರೆ ಸೊ ನಮಗೇನಾಗುತ್ತೆ, ಅಲ್ಲಿ ಆ ಒಂದು ಇನ್ಕಮಿಂಗ್ ಆಲ್ಟರ್ನೇಟರ್ ಸ್ಪೀಡ್ ಏನಿದೆ ಸ್ಲೋ ಇದೆ ಅಂತೇಳಿ ನಮಗೇನಾಗುತ್ತೆ ಅರ್ಥ ಆಗುತ್ತೆ. ಸೊ ಇದನ್ನು ಬಂದು ನಾವು ಆ ಒಂದು ಪ್ರೈಮ್ ಮೂವರ್ ಮುಖಾಂತರ ಆ ಮೋಟ್ರನ್ನ ಆಲ್ಟರ್ನೇಟರ್ನ ಸ್ಪೀಡನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ನಾವೇನು ಮಾಡೋಕ್ಕಾಗತ್ತೆ ಅಂದರೆ ಆ ಒಂದು ಸಿಂಕ್ರೊನೋಸ್ಕೋಪಲ್ಲಿ ನೀಡಲ್ಲು ವರ್ಟಿಕಲ್ ಬರೋ ಹಾಗೆ ನಾವೇನು ಮಾಡೋಕ್ಕಾಗುತ್ತೆ, ಆ ಸ್ಪೀಡನ್ನು ನಾವಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಸೊ ಯಾವಾಗ ಸಿಂಕ್ರೊನೋಸ್ಕೋಪಲ್ಲಿ ನೀಡಲು ವರ್ಟಿಕಲ್ ಆಗಿ ಬಂತು ಅಂತಂದ್ರೆ ನಮಗೇನರ್ಥ ಆಗುತ್ತೆ, ಅಲ್ಲಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದೆ ಅಂತ ನಮಗಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ವೋಲ್ಟೇಜ್ ಸಮೇತ ನಾವೇನು ಮಾಡೋಕ್ಕಾಗುತ್ತೆ, ಅಲ್ಲಿ ಮೆಜರ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಕಮಿಂಗ್ ಆಲ್ಟರ್ನೇಟ್ರು ಮತ್ತು ರನ್ನಿಂಗ್ ಆಲ್ಟರ್ನೇಟರ್ ಮಧ್ಯೆ ಇರ್ತಕ್ಕಂಥ ವೋಲ್ಟೇಜು ಸೇಮ್ ಇರಬೇಕು. ಇನ್ ಕೇಸ್ ಏನಾದರೂ ಇನ್ಕಮಿಂಗ್ ಆಲ್ಟರ್ನೇಟರ್ ಇರ್ತಕ್ಕಂಥ ವೋಲ್ಟೇಜು ಹೆಚ್ಚು ಅಥವಾ ಕಮ್ಮಿ ಇತ್ತಂದರೆ ಆ ಫೀಲ್ಡ್ ಎಕ್ಸಿಸ್ಟೇಷನ್ನ ಕರೆಂಟನ್ನು ನಾವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದ್ರ ಮುಖಾಂತರ ರನ್ನಿಂಗ್ ಆಲ್ಟರ್ನೇಟರ್ ಮತ್ತು ಇನ್ಕಮಿಂಗ್ ಆಲ್ಟರ್ನೇಟರ್ನ ವೋಲ್ಟೇಜನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ಆಮೇಲೆ ಈ ಮೂರೂ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಯಿತು ಅಂತಂದರೆ ಸೊ ಅವಾಗ ನಾವೇನು ಮಾಡೋಕ್ಕೆ
General testing of a alternator. Alternators has to be periodically checked for their general condition as they will be in a service continuously. This comes under preventive maintenance and avoids unnecessary breakdown or a damage to the machine. ಇಲ್ಲಿ ಮೆಷಿನ್ನಾಗೆ ಅನ್ನೆಸರಿ ಡ್ಯಾಮೇಜು ಮತ್ತು ಬ್ರೇಕ್ ಡೌನ್ ಆಗೋದನ್ನು ನಾವಿಲ್ಲಿ ಅವಾಯ್ಡ್ ಮಾಡ್ಬೇಕಂತಂದರೆ ಪಿರಿಯೋಡಿಕಲಿ ಏನು ಮಾಡೋಕ್ಕಾಗುತ್ತೆ, ನಾವು ಆಲ್ಟರ್ನೇಟರ್ನ ಜನರಲ್ ಕಂಡೀಷನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಜನರಲ್ ಕಂಡೀಷನ್ಸ್ನ ಚೆಕ್ ಮಾಡೋದ್ರ ಮುಖಾಂತರ ಆ ಒಂದು ಆಲ್ಟರ್ನೇಟರ್ ಸರ್ವಿಸ್ ಕಂಟಿನ್ಯೂಸ್ ಆಗಿ ಏನು ಮಾಡ್ಬೋದು, ನಾವು ಅದನ್ನು ತೊಗೋಬೋದು. ಸೊ ಈ ಒಂದು ಟೆಸ್ಟಿಂಗಿಗೆ ಏನಂತೀವಿ ಒಂದು ನಾವಿಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ, ಅಥವಾ ಈ ಟೆಸ್ಟ್ ಬಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂಡರ್ ಬರುತ್ತೆ. ಇಲ್ಲಿ ಏನೇನು ಟೆಸ್ಟಿಂಗ್ ಬರುತ್ತೆ ಅಂತಂದರೆ, ಮೊದಲನೇದು ಬಂದು ಕಂಟಿನ್ಯೂಟಿ ಚೆಕ್ ಆಫ್ ದಿ ವೈಂಡಿಂಗ್ಸ್. ಇಲ್ಲಿ ವೈಂಡಿಂಗ್ಸ್ನ ಕಂಟಿನ್ಯೂಟಿ ಚೆಕ್ ಮಾಡೋದು. ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಿಟ್ವೀನ್ ದಿ ವೈಂಡಿಂಗ್ಸ್. ಇಲ್ಲಿ ಆರ್ಮೇಚರ್ ವೈಂಡಿಂಗು ಮತ್ತು ಫೀಲ್ಡ್ ವೈಂಡಿಂಗ್ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸರಿ ಇದೆಯಲ್ಲ ಅಂತಕ್ಕಂಥ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದಿ ವೈಂಡಿಂಗ್ ಟು ದಿ ಬಾಡಿ. ಇಲ್ಲಿ ಆರ್ಮೇಚರ್ ವೈಂಡಿಂಗು, ಫೀಲ್ಡ್ ವೈಂಡಿಂಗು ಮತ್ತು ಒಂದು ಅಲ್ಟರ್ನೇಟ್ನ ಫ್ರೇಮ್ ಅಥವಾ ಬಾಡಿ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಚೆಕಿಂಗ್ ದಿ ಅರ್ತ್ ಕನೆಕ್ಷನ್ ಆಫ್ ದಿ ಮೆಷಿನ್. ಆ ಮೆಷಿನ್ನ ಒಂದು ಅರ್ತ್ ಕನೆಕ್ಷನ್ ಸಮೇತ ನಾವೇನು ಮಾಡೋಕ್ಕಾಗುತ್ತೆ, ಚೆಕ್ ಮಾಡೋಕ್ಕಾಗುತ್ತೆ. ಈ 4 ಟೆಸ್ಟನ್ನು ನಾವು ಕಂಡಕ್ಟ್ ಮಾಡಿದ ನಂತರ ಅದನ್ನೇನು ಮಾಡೋಕ್ಕಾಗುತ್ತೆ ಅಂದರೆ, ನಾವು ಪ್ರಿಸ್ಕ್ರೈಬ್ಡ್ ಲಾಗಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾವು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದು ಬಂದು ಕಂಟಿನ್ಯೂಟಿ ಚೆಕ್ ಆಫ್ ದಿ ವೈಂಡಿಂಗ್ಸ್. ಇಲ್ಲಿ ವೈಂಡಿಂಗ್ಸ್ನ ಕಂಟಿನ್ಯೂಟಿನ ಚೆಕ್ ಮಾಡೋಣ. ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ, ಇಲ್ಲಿ ನಮಗೊಂದು ಸೀರೀಸ್ ಟೆಸ್ಟ್ ಲ್ಯಾಂಪನ್ನು ತೊಗೊಂಡಿದ್ದಾನೆ. ಎ ಟೆಸ್ಟ್ ಲ್ಯಾಂಪ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಒನ್ ಎಂಡ್ ಟು ದಿ ನ್ಯೂಟ್ರಲ್ ಅಥವಾ ಸ್ಟಾರ್ ಪಾಯಿಂಟು ಆ್ಯಂಡ್ ದ ಅದರ್ ಎಂಡ್ ಟು ಒನ್ ಆಫ್ ದಿ ವೈಂಡಿಂಗ್ಸ್ ಟರ್ಮಿನಲ್ಸ್ ಆರ್ ವೈ ಬಿ. If the test lamps glows equally bright on all terminals R, Y, B, then the continuity of the winding is all right. ಸೊ ಈ ಒಂದು ಟೆಸ್ಟಿಂಗಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂದರೆ, ನಾವಿಲ್ಲಿ ಒಂದು ಸೀರೀಸ್ ಟೆಸ್ಟ್ ಲ್ಯಾಂಪನ್ನು ತೊಗೋಬೇಕಾಗುತ್ತೆ. ನೀವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ಆರ್ ವೈ ಬಿ 3 ಟರ್ಮಿನಲ್ಸು ಮತ್ತೇನಿದೆ ಅಲ್ಲಿ ಎನ್ ಇದೆ. ಸೊ ಎನ್ ಬಂದು ಏನಾಗಿದೆ ಅಂದರೆ, ಸ್ಟಾರ್ ಪಾಯಿಂಟ್ ಮಾಡೋದನ್ನು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿರ್ತಾನೆ. ಸೊ ಇಲ್ಲಿ ಒಂದು ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಟರ್ಮಿನಲ್ ಬಂದು ನಾವೇನು ಮಾಡೋಕ್ಕಾಗುತ್ತೆ ಅಂದರೆ, ಇಲ್ಲಿ ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಸ್ಟಾರ್ ಪಾಯಿಂಟ್ಗೆ. ಇನ್ನೊಂದು ಟರ್ಮಿನಲ್ ಬಂದು ನಾವು ಆರ್ ಟರ್ಮಿನಲ್ಲು, ವೈ ಟರ್ಮಿನಲ್ಲು ಮತ್ತು ಬಿ ಟರ್ಮಿನಲ್ಗೆ ಒಂದಾದ ನಂತರ ಒಂದು ಟೆಸ್ಟ್ ಮಾಡಬೇಕಾಗುತ್ತೆ. ಈ 3 ಟರ್ಮಿನಲ್ಸು ಮತ್ತು ನ್ಯೂಟ್ರಲ್ ಮಧ್ಯೆ ಲೈಟ್ಸ್ ಈಕ್ವಲ್ ಆಗಿ ಬ್ರೈಟ್ ಆಯ್ತು ಅಂದರೆ ನಮಗೇನು ಅರ್ಥ ಆಗುತ್ತೆ ಇಲ್ಲ ಅಂದರೆ, ಈ ವೈಂಡಿಂಗ್ನ ಕಂಟಿನ್ಯೂಟಿ ಓಕೆ ಅಥವಾ ಗುಡ್ ಕಂಡೀಷನ್ ಇದೆ ಅಂತ ಏನಾಗುತ್ತೆ, ನಮಗಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಫೀಲ್ಡ್ ವೈಂಡಿಂಗ್ನ ಕಂಟಿನ್ಯೂಟಿ ಚೆಕ್ ಮಾಡೋದಾದರೆ, ಇಲ್ಲಿ ಫೀಲ್ಡ್ ವೈಂಡಿಂಗ್ನ ಕಂಟಿನ್ಯೂಟಿ ಚೆಕ್ ಮಾಡಬೇಕಾದ್ರೆ ಒಂದು ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಟರ್ಮಿನಲ್ ಬಂದು ನಾವಿಲ್ಲಿ F1ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಎರಡನೇ ಟರ್ಮಿನಲ್ ಬಂದು ಸೀರೀಸ್ ಟೆಸ್ಟ್ ಲ್ಯಾಂಪ್ದು ಬಂದು ಇಲ್ಲಿ F2ಗೆ ಫೀಲ್ಡ್ಗೆ ನಾವು ಏನು ಮಾಡೋಕ್ಕಾಗುತ್ತೆ, ಅಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಎರಡೂ ಕನೆಕ್ಟ್ ಮಾಡಿದಾಗ ಆ ಸೀರೀಸ್ ಟೆಸ್ಟ್ ಲ್ಯಾಂಪ್ ನಮಗೆ ಬ್ರೈಟಾಗಿ ಗ್ಲೋ ಆಯ್ತು ಅಂದರೆ, ಈ ಒಂದು F1 ಮತ್ತು F2 ಮಧ್ಯೆ ಇರ್ತಕ್ಕಂಥ ಕಂಟಿನ್ಯೂಟಿ ಏನಿದೆ ನಮಗಲ್ಲಿ ಗುಡ್ ಕಂಡೀಷನಲ್ಲಿದೆ ಅಂತ ಏನಿರುತ್ತೆ ನಮಗಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಿಟ್ವೀನ್ ವೈಂಡಿಂಗ್ಸ್. ಇಲ್ಲಿ ಫೀಲ್ಡ್ ವೈಂಡಿಂಗು ಮತ್ತು ಆರ್ಮೇಚರ್ ವೈಂಡಿಂಗ್ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನ ಟೆಸ್ಟ್ ಮಾಡೋದು. ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಟೆಸ್ಟಿಂಗಲ್ಲಿ ಸೀರೀಸ್ ಟೆಸ್ಟ್ ಲ್ಯಾಂಪ್ ಬದಲು ಏನು ಯೂಸ್ ಮಾಡಿದ್ದಾನೆ ಅಂತಂದರೆ, ಇಲ್ಲಿ ಮೆಗ್ಗರ್ನ ಯೂಸ್ ಮಾಡ್ತಾರೆ. ಒನ್ ಎಂಡ್ ಆಫ್ ದಿ ಮೆಗ್ಗರ್ ಲೆಡ್ ಈಸ್ ಕನೆಕ್ಟೆಡ್ ಟು ಎನಿ ಒನ್ ಟರ್ಮಿನಲ್ ಆಫ್ ದಿ ಆರ್ ವೈ ಬಿ ಆ್ಯಂಡ್ ದ ಅದರ್ ಈಸ್ ಕನೆಕ್ಟೆಡ್ ಟು ಎಫ್ ಆರ್ F2 ಆಫ್ ದಿ ಫೀಲ್ಡ್ ವೈಂಡಿಂಗ್ಸ್. If the megger reads 1 mega ohm or more, then the insulation resistance is accepted as a OK. ನೀವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಇಲ್ಲಿ ಮೆಗ್ಗರ್ನ ಒಂದು ಟರ್ಮಿನಲ್ ಬಂದು ಆರ್ ವೈ ಬಿ ಯಾವುದಾದ್ರೂ ಒಂದು ಟರ್ಮಿನಲ್ಗೆ ಏನು ಮಾಡಿದ್ರಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಮೆಗ್ಗರ್ನ ಎರಡನೇ ಟರ್ಮಿನಲ್ ಬಂದು F1 ಅಥವಾ F2ಗೆ ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಮೆಗ್ಗರ್ನ ನಾವು ರೇಟೆಡ್ ಸ್ಪೀಡಲ್ಲಿ ಅಥವಾ 140 RPM ನಾವು ಅದನ್ನು ರೊಟೇಟ್ ಮಾಡಿದಾಗ ಆ ಮೆಗ್ಗರ್ನ ರೀಡಿಂಗ್ ಬಂದು 1 ಮೆಗಾ ಓಮ್ ಅಥವಾ 1 ಮೆಗಾ ಓಮ್ಗಿಂತ ಜಾಸ್ತಿ ಇತ್ತಂದರೆ ಆ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಿದೆ ಅಂದರೆ ಗುಡ್ ಕಂಡೀಷನ್ ಇದೆ ಅಂತೇಳಿ ಅರ್ಥ ಆಗುತ್ತೆ. If there is a short between the armature and field windings, the megger reads 0 ohms. If it is weak, it shows less than 1 mega ohm. ಇನ್ ಕೇಸ್ ಏನಾದರೂ ನಮಗಿಲ್ಲಿ ಆರ್ಮೇಚರ್ ವೈಂಡಿಂಗು ಮತ್ತು ಫೀಲ್ಡ್ ವೈಂಡಿಂಗ್ ಮಧ್ಯೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಆ ಮೆಗ್ಗರ್ ಬಂದು ಏನು ಮಾಡುತ್ತೆ, ನಮಗಲ್ಲಿ 0 ತೋರಿಸುತ್ತೆ. ಅಥವಾ ಆ ಮೆಗ್ಗರ್ ನಮಗೆ 1 ಮೆಗಾ ಓಮ್ಗಿಂತ ಕಡಿಮೆ ತೋರಿಸ್ತು ಅಂತಂದರೆ ಆರ್ಮೇಚರ್ ವೈಂಡಿಂಗು ಮತ್ತು ಫೀಲ್ಡ್ ವೈಂಡಿಂಗ್ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ಏನಾಗಿದೆ ನಮಗಲ್ಲಿ ವೀಕ್ ಆಗಿದೆ ಅಂತ ನಮಗೇನಾಗುತ್ತೆ ಅಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು
ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದಿ ವೈಂಡಿಂಗ್ಸ್ ಟು ದಿ ಬಾಡಿ. ಇಲ್ಲಿ ಆರ್ಮೇಚರ್ ವೈಂಡಿಂಗು, ಫೀಲ್ಡ್ ವೈಂಡಿಂಗು ಮತ್ತು ಆ ಒಂದು ಆಲ್ಟರ್ನೇಟ್ನ ಫ್ರೇಮ್ ಅಥವಾ ಬಾಡಿ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನ ಟೆಸ್ಟ್ ಮಾಡೋದು. ಸೊ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಇಲ್ಲಿ ಸಹ ಏನು ಮಾಡಿರ್ತಾನೆ ಅದರಲ್ಲಿ ಮೆಗ್ಗರ್ನ ಉಪಯೋಗ ಮಾಡಿ ಆ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದಿ ವೈಂಡಿಂಗ್ಸು ಮತ್ತು ಬಾಡಿ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನ ಚೆಕ್ ಮಾಡ್ತಾರೆ. ಒನ್ ಲೆಡ್ ಆಫ್ ದಿ ಮೆಗ್ಗರ್ is connected to the one of the lead of the RYB and the other lead of the megger is connected to the body. If the insulation resistance between the windings and the frame is all right, the megger reads more than 1 MΩ. ಇಲ್ಲಿ ಈ ಒಂದು ಮೆಗ್ಗರ್ನ ಒಂದು ಟರ್ಮಿನಲ್ ಬಂದಿಲ್ಲಿ RYB ಯಾವುದಾದ್ರೂ ಒಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಬಂದು ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಆ ಒಂದು ಆಲ್ಟರ್ನೇಟರ್ನ ಫ್ರೇಮ್ಗೆ ಅಥವಾ ಆಲ್ಟರ್ನೇಟರ್ನ ಬಾಡಿಗೆ ಮೆಗ್ಗರ್ನ ಇನ್ನೊಂದು ಟರ್ಮಿನಲ್ ಬಂದು ನಾವು ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಯಾವಾಗ ನಾವು ಆ ಮೆಗ್ಗರ್ನ ಎರಡೂ ಟರ್ಮಿನಲ್ಸನ್ನು ನಾವು RYB ಮತ್ತು ಈ ಒಂದು ಫ್ರೇಮ್ ಮಧ್ಯೆ ಕನೆಕ್ಟ್ ಮಾಡಿ ಆ ಮೆಗ್ಗರ್ನ ಆಪ್ರೇಟ್ ಮಾಡಿದಾಗ ಆ ಮೆಗ್ಗರ್ 1 MΩ ಅಥವಾ 1 MΩಕ್ಕಿಂತ ಜಾಸ್ತಿ ತೋರಿಸ್ತು ಅಂತಂದರೆ ಏನಾಗಿದೆ ಅಂದರೆ ನಮಗೆ ಆ ಆರ್ಮೇಚರ್ ವೈಂಡಿಂಗು ಮತ್ತು ಬಾಡಿ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಿದೆ ನಮಗಲ್ಲಿ ಗುಡ್ ಕಂಡೀಷನ್ ಇದೆ ಅಂತೇಳಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಎರಡನೇದು ಫೀಲ್ಡ್ ವೈಂಡಿಂಗು ಮತ್ತು ಬಾಡಿ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ನ ಚೆಕ್ ಮಾಡೋದಾದರೆ ಇಲ್ಲಿ the field is tested by connecting one terminal of the megger to F1 or F2 of the field and the other terminal up to the body. The insulation resistance between the field and the frame is all right. The megger reads more than 1 MΩ. ಇಲ್ಲಿ ನಾವು ಫೀಲ್ಡ್ ವೈಂಡಿಂಗು ಮತ್ತು ನಾವು ಇಲ್ಲಿ ಆ ಒಂದು ಬಾಡಿನ ಮಧ್ಯೆ ಟೆಸ್ಟ್ ಮಾಡೋದಾದರೆ ಮೆಗ್ಗರ್ನ ಒಂದು ಟರ್ಮಿನಲ್ ಬಂದು ನಾವು ಇಲ್ಲಿ F1 ಅಥವಾ F2 ಕನೆಕ್ಟ್ ಮಾಡಬೇಕಾಗುತ್ತೆ. ಮೆಗ್ಗರ್ನ ಇನ್ನೊಂದು ಟರ್ಮಿನಲ್ ಬಂದು ಆ ಒಂದು ಆಲ್ಟರ್ನೇಟರ್ನ ಫ್ರೇಮು ಅಥವಾ ಬಾಡಿಗೆ ಏನು ಮಾಡೋಕ್ಕಾಗುತ್ತೆ ಕನೆಕ್ಟ್ ಮಾಡಿ ನಾವು ಆ ಒಂದು ಮೆಗ್ಗರ್ನ ಆಪ್ರೇಟ್ ಮಾಡಿದಾಗ ಆ ಮೆಗ್ಗರ್ ರೀಡಿಂಗ್ ಬಂದು 1 MΩಕ್ಕಿಂತ ಜಾಸ್ತಿ ತೋರಿಸ್ತಂದರೆ ನಮಗೇನು ಅರ್ಥ ಆಗುತ್ತೆ ಅಲ್ಲಿ ಫೀಲ್ಡ್ ವೈಂಡಿಂಗು ಮತ್ತು ಆ ಬಾಡಿ ಮಧ್ಯೆ ಇರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಿದೆ ನಮಗಲ್ಲಿ ಗುಡ್ ಕಂಡೀಷನ್ ಇದೆ ಅಂತೇಳಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಏನಾದರೂ ನಮ್ಗೆ ಮೆಗ್ಗರು 1 MΩಕ್ಕಿಂತ ಕಡಿಮೆ ತೋರಿಸ್ತಂದರೆ ಅಲ್ಲೇನಾಗ್ತಾಯಿದೆ ಅಂದರೆ ನಮಗಲ್ಲಿ ಗ್ರೌಂಡ್ ಆಗಿದೆ ಅಥವಾ ಕರೆಂಟ್ ಏನಾಗಿದೆ ನಮಗಲ್ಲಿ ಲೀಕೇಜ್ ಆಗ್ತಿದೆ ಅಂತೇಳಿ ನಮಗಲ್ಲಿ ಅರ್ಥ ಆಗುತ್ತೆ. ಇನ್ ಕೇಸ್ ಏನಾದರೂ ಆ ಮೆಗ್ಗರ್ 0 ತೋರಿಸಿದರೆ ಆ ಫ್ರೇಮು ಮತ್ತು ವೈಂಡಿಂಗ್ಸ್ ಮಧ್ಯೆ ಏನಾಗಿದೆ ನಮ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ ನಮಗಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದು ಚೆಕ್ಕಿಂಗ್ ದಿ ಅರ್ತ್ ಕನೆಕ್ಷನ್ ಆಫ್ ದಿ ಮೆಷಿನ್. ಇಲ್ಲಿ ಮೆಷಿನ್ನ ಅರ್ತ್ ಕನೆಕ್ಷನ್ನ ಚೆಕ್ ಮಾಡೋದು. ದಿಸ್ ಕನ್ಸಿಸ್ಟ್ ಆಫ್ 2 ಈಕ್ವಲ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ಸ್ ಆಸ್ ಸ್ಟೇಟೆಡ್ ಬಿಲೋ. ಸೊ ಇಲ್ಲಿ ಅರ್ಥಿಂಗ್ ಆಫ್ ಆಲ್ಟರ್ನೇಟ್ಸಲ್ಲಿ ಏನಿದೆ ಅಂದರೆ ಎರಡು ಇಲ್ಲಿ ಇಂಪಾರ್ಟೆಂಟು ರಿಕ್ವೈರ್ಮೆಂಟ್ಸ್ ಇದೆ. ಸೊ ಅದು ಯಾವ್ದ್ಯಾವುದು ಅಂತಂದರೆ ಅರ್ಥಿಂಗ್ ಆಫ್ ನ್ಯೂಟ್ರಲ್ಲು, ಅರ್ಥಿಂಗ್ ಆಫ್ ದಿ ಆಲ್ಟರ್ನೇಟರ್ ಫ್ರೇಮ್. ಈ ಎರಡೂ ರಿಕ್ವೈರ್ಮೆಂಟ್ ಏನಿದೆ ನಮಗಲ್ಲಿ ಇಂಪಾರ್ಟೆಂಟ್ ಇದೆ. ಇಲ್ಲಿ ಫಸ್ಟ್ ಬಂದು ನಾವು ಅರ್ಥಿಂಗ್ ಆಫ್ ನ್ಯೂಟ್ರಲ್ ನೋಡೋದಾದರೆ ಅಕಾರ್ಡಿಂಗ್ ಟು BIS 3043/1966 ಇಟ್ ಈಸ್ ರೆಕಮೆಂಡೆಡ್ ಟು ಯೂಸ್ ಒನ್ ಆಫ್ ದಿ ಫಾಲೋವಿಂಗ್ ಮೆಥಡ್ಸ್ ಫಾರ್ ಅರ್ಥಿಂಗ್ ದಿ ನ್ಯೂಟ್ರಲ್ ಆಫ್ ದಿ ಆಲ್ಟರ್ನೇಟರ್. ಇಲ್ಲಿ ನ್ಯೂಟ್ರಲ್ ಅರ್ಥಿಂಗ್ ಮಾಡಬೇಕಾದ್ರೆ ಅಕಾರ್ಡಿಂಗ್ ಟು BIS 3043/1966 ಪ್ರಕಾರ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಮೆಥಡ್ ಏನು ಮಾಡಬೇಕಾಗತ್ತೆ ಅಂದರೆ ನಾವಿಲ್ಲಿ ನ್ಯೂಟ್ರಲ್ಗೆ ಅರ್ಥಿಂಗ್ ಮಾಡಬೇಕಾಗುತ್ತೆ. ಅದು ಯಾವುದ್ಯಾವುದು ಅಂತಂದರೆ ಇಲ್ಲಿ ಸಾಲಿಡ್ ಅರ್ಥಿಂಗು, ರೆಸಿಸ್ಟೆನ್ಸ್ ಅರ್ಥಿಂಗು, ರಿಯಾಕ್ಟೆನ್ಸ್ ಅರ್ಥಿಂಗು, ಆರ್ಕ್ ಸಪ್ರೆಷನ್, ಕಾಯಿಲ್ ಅರ್ಥಿಂಗು. The selection and type of the earthing depends to a large extent on the size of the unit. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಅರ್ಥಿಂಗ್ಸಲ್ಲಿ ಸೊ ಇಲ್ಲಿ ಏನಾಗುತ್ತಂದರೆ ಆ ಒಂದು ಮೆಷಿನ್ನ ಅಥವಾ ಆ ಯೂನಿಟ್ನ ಸೈಜು ಮತ್ತು ಡಿಪೆಂಡಿಂಗ್ ಅಪಾನ್ ದಿ ಕಂಪ್ನಿ ಮೇಲೆ ಏನಾಗಿರುತ್ತೆ ಅಂದರೆ ಈ ಮೇಲೆ ಕೊಟ್ಟಿರ್ತಕ್ಕಂಥ ಅರ್ಥಿಂಗ್ಸು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಆ್ಯಸ್ ಎ ಅರ್ಥಿಂಗ್ ಆಫ್ ಎ ನ್ಯೂಟ್ರಲ್ ಇಸ್ ಎಸೆನ್ಷಿಯಲ್ ಫಾರ್ ದಿ ಆಪ್ರೇಷನ್ ಆಫ್ ಎ ಪ್ರೊಟೆಕ್ಟಿವ್ ರಿಲೇಸ್ ಟು ಮೇಂಟೈನ್ ದಿ ಪ್ರಾಪರ್ ವೋಲ್ಟೇಜ್ ಇನ್ ದಿ ಸಿಸ್ಟಮ್ ಆ್ಯಂಡ್ ಫಾರ್ ಎ ಸೇಫ್ಟಿ ರೀಸನ್ಸ್. ಇಲ್ಲಿ ಯಾಕೆ ನಾವು ನ್ಯೂಟ್ರಲ್ಗೆ ಅರ್ಥಿಂಗ್ ಮಾಡಬೇಕಂತಂದರೆ ಇಲ್ಲಿ ಪ್ರೊಟೆಕ್ಟಿವ್ ರಿಲೇಸ್ ಆಪ್ರೇಟ್ ಆಗೋಕ್ಕೆ ಮತ್ತು ನಮಗೆ ಇಲ್ಲಿ ಪ್ರಾಪರ್ ವೋಲ್ಟೇಜನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಸೇಫ್ಟಿ ರೀಸನ್ಸ್ ಸಲುವಾಗಿ ನಾವು ಏನು ಮಾಡೋಕ್ಕಾಗುತ್ತೆ ಅಂದರೆ ಇಲ್ಲಿ ನ್ಯೂಟ್ರಲ್ಗೆ ಅರ್ಥಿಂಗ್ ಮಾಡಬೇಕಾಗತ್ತೆ. ಅರ್ಥಿಂಗ್ ಆಲ್ಟರ್ನೇಟರ್ ಫ್ರೇಮ್. As per IE rules number 61, all the electrical equipment machines are to be provided with double earthing for a safe operation.
ಇಲ್ಲಿ ಅಕಾರ್ಡಿಂಗ್ ಟು ಇಂಡಿಯನ್ ಎಲೆಕ್ಟ್ರಿಸಿಟಿ ರೂಲ್ಸ್ ನಂಬರ್ 61 ಪ್ರಕಾರ ಯಾವುದೇ ಎಲೆಕ್ಟ್ರಿಕಲ್ ಮೆಷಿನ್ ಆಗಿರ್ಬೋದು ಅಥವಾ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆ ಎಲೆಕ್ಟ್ರಿಕಲ್ ಮೆಷಿನ್ಸು ಮತ್ತು ಇಕ್ವಿಪ್ಮೆಂಟ್ಸಿಗೆ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ಡಬಲ್ ಅರ್ಥಿಂಗ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಡಬಲ್ ಅರ್ಥಿಂಗ್ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗಲ್ಲಿ ಸೇಫ್ ಆಪ್ರೇಷನ್ನು ಮಾಡ್ಬೋದು. This earthing is essential for the safety of the workers and to keep the frame of the alternator at zero earth potential. Operation of the earth fault relays or fuses to open the electrical circuit in case of the earth faults is fully depend upon the earthing of the frame. ಇಲ್ಲಿ ಯಾಕೆ ನಾವು ಫ್ರೇಮ್ಗೆ ಅರ್ಥಿಂಗ್ ಮಾಡ್ಬೇಕಂತಂದರೆ, ಮೊದಲನೇದು ಬಂದು ಇಲ್ಲಿ ಸೇಫ್ಟಿ ಆಫ್ ದಿ ವರ್ಕರ್ಸ್. ಇಲ್ಲಿ ವರ್ಕರ್ ಸೇಫ್ಟಿ ಏನಾಗುತ್ತೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಏನಾಗುತ್ತಂದರೆ ಈ ಸೇಫ್ಟಿ ಅಸರೀಸ್ ಏನಿರುತ್ತಲ್ಲ, ನಮಗಿಲ್ಲಿ ಅರ್ತ್ ಫಾಲ್ಟ್ ರಿಲೇ ಆಗಿರ್ಬೋದು, ಫ್ಯೂಸಸ್ ಓಪನ್ ಆಗಬೇಕಾದ್ರೆ ಇದು ಟೋಟಲಿ ಏನಾಗಿರುತ್ತೆ ಅಂದರೆ ಆ ಒಂದು ಆಲ್ಟರ್ನೇಟ್ನ ಫ್ರೇಮ್ನ ಅರ್ಥಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ಏನು ಮಾಡ್ಬೇಕಂತಂದ್ರೆ ನಾವು ಆಲ್ಟರ್ನೇಟ್ನ ಫ್ರೇಮ್ಗೆ ಜೀರೋ ಅರ್ತ್ ಪೊಟೆನ್ಷಿಯಲ್ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ.